ನೋಡಿ, ಇವತ್ತು ಕಾಂಗ್ರೆಸ್ ಪಾರ್ಟಿ ತನ್ನ ಆಂತರಿಕ ಗುದ್ದಾಟವನ್ನು ಮುಚ್ಚಿಸಲಿಕ್ಕೆ ಹಲವಾರು ಸಂದರ್ಭದಲ್ಲಿ ಬೇರೆ ಬೇರೆ ವಿಷಯಗಳನ್ನು ಮುನ್ನೆಲೆಗೆ ತರ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡುತ್ತೆ. ಇವತ್ತು ಮತ್ತೆ ಶಿಕ್ಷಣದಲ್ಲಿ ವಸ್ತ್ರ ಸಂಹಿತೆಯನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿದೆ. 2022ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನ್ಯಾಯಾಲಯವು ಕೂಡ ಇದಕ್ಕೆ ಎತ್ತಿ ಹಿಡಿದಿತ್ತು. ವಸ್ತ್ರ ಸಂಹಿತೆ ಬೇಕು ಇರಬೇಕಂತಕ್ಕಂಥದ್ದನ್ನು ನ್ಯಾಯಾಲಯ ಕೂಡ ಎತ್ತಿ ಹಿಡಿದಂಥ ಸಂದರ್ಭದಲ್ಲಿ ಇವತ್ತು ಮತ್ತೆ ಅದನ್ನು ಶಿಕ್ಷಣ ಸಚಿವರು ಮತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಹಿಜಾಬು ಇತ್ಯಾದಿಗಳನ್ನು ಧರಿಸಲಿಕ್ಕೆ ಅವಕಾಶ ಕೊಡಬೇಕಂತಕ್ಕಂಥ ತೀರ್ಮಾನವನ್ನು ನಿನ್ನೆ ದಿವಸ ಮಾಡಿದ್ದಾರೆ. ನನಗನ್ಸುತ್ತೆ ದಾವಣಗೆರೆ ಚುನಾವಣೆ ಮುಗಿದ ಮೇಲೆ, ದಾವಣಗೆರೆ ಫಲಿತಾಂಶ ಬಂದ ಮೇಲೆ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಎಲ್ಲೋ ಒಂದು ಕಡೆ ಅಳುಕು, ಹೆದರಿಕೆ, ಅಂಜಿಕೆ ಪ್ರಾರಂಭವಾಗಿರ್ಬೋದು. ಆ ಕಾರಣಕ್ಕಾಗಿ ಮತ್ತೆ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಎತ್ತಿ ಹಿಡಿಲಿಕ್ಕೆ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡ್ತಾಯಿದೆ. ಒಂದು ಸರ್ಕಾರ ಅರ್ಥ ಮಾಡ್ಕೋಬೇಕು, ಶಿಕ್ಷಣ ಸಚಿವರು ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತು ಮಕ್ಕಳಲ್ಲಿ ಕೂಡ ನೀವು ಜಾತಿಯ ವಿಷಬೀಜವನ್ನು ಬಿತ್ತಲಿಕ್ಕೆ ಯಾಕೆ ಹೊರಟಿದ್ದೀರಿ ಅನ್ನೋಂಥ ಸ್ಪಷ್ಟನೆಯನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮತ್ತು ಸಚಿವರು ಕೊಡಬೇಕಾಗತ್ತೆ. ಇವತ್ತು ವಿದ್ಯಾರ್ಥಿಗಳಲ್ಲಿ ಶಿಕ್ಷಣವನ್ನು ಕಲಿಬೇಕಂತ ಸಂದರ್ಭದಲ್ಲಿ ಜಾತಿ ಮತ ಪಂಥ ಬಿಟ್ಟು ಎಲ್ಲರೂ ಕೂಡ ಒಟ್ಟಾಗಿ ಬಂದಾಗಿ ಒಂದೇ ಸಮವಸ್ತ್ರವನ್ನು ಹಾಕ್ಕೊಂಡಾಗ ಎಲ್ಲರಿಗೂ ಕೂಡ ಏಕತೆ ಅಂತಕ್ಕಂಥ ಭಾವನೆ ಬರುತ್ತೆ. ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಅಲ್ಲಿ ಶಿಕ್ಷಣವನ್ನು ಕಲೀಲಿಕ್ಕೆ ಸಮ ರೀತಿಯಲ್ಲಿ ಅವಕಾಶಗಳು ಲಭಿಸ್ತಾವೆ. ಆದರೆ ಇವತ್ತು ಭಾಳ ದುರ್ದೈವದ ಸಂಗತಿ ಅಂದರೆ ಯಾವುದೇ ಅಲ್ಪಸಂಖ್ಯಾತರು ಕೂಡ ಕೇಳಿಲ್ಲ ಇವರಿಗೆ ನಮ್ಮ ವಸ್ತ್ರ ಸಂಹಿತೆ ಬದಲಿ ಮಾಡಿಕೊಡ್ರಿ ಅಂತಕ್ಕಂಥ ಮಾತನ್ನು ಯಾರೂ ಕೇಳಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಮತ್ತೆ ಈ ವಿವಾದವನ್ನು ಮುನ್ನೆಲೆಗೆ ತರಬೇಕು. ಕಾಂಗ್ರೆಸ್ನಲ್ಲಿ ನಡೆದಿರ್ತಕ್ಕಂಥ ಆಂತರಿಕ ಘರ್ಷಣೆ ಏನಿತ್ತು ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಒಂದು ಕಡೆ ಮಾಡುವಂಥದ್ದಾಗ್ತಾಯಿದೆ. ಎಷ್ಟೇ ಮಾಡಿದರೂ ಕೂಡ ಇದನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತೇನು ನಿನ್ನೆ ಅವರು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಅದಕ್ಕೆ ಸ್ಪಷ್ಟವಾಗಿ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಮತ್ತು ಇದಕ್ಕೆ ಹೋರಾಟದ ರೂಪುರೇಷೆಗಳು ಕೂಡ ಆಗೇ ಆಗ್ತಾವೆ. ಡೆಫಿನೆಟ್ಲಿ ಇವತ್ತು ಅನೇಕ ಹಿಂದೂಪರ ಸಂಘಟನೆಗಳು ಎದ್ದಿದ್ದಾವೆ. ಇವತ್ತು ಆರಾಮಾಗಿ ನಡೀತಕ್ಕಂಥ ಶಿಕ್ಷಣ ಸಂಸ್ಥೆಯಲ್ಲಿ ವಿನಾಕಾರಣ ಇವತ್ತು ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಚಿವರು ಮತ್ತೆ ಗೊಂದಲವನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣಕರ್ತರು ಮಾನ್ಯ ಸಚಿವರಾಗ್ತಾರೆ ಅನ್ನೋಂಥ ಸ್ಪಷ್ಟತೆ. ಹೀಗಾಗಿ ಏನೇ ಇವತ್ತು ತಾವು ನಿರ್ಣಯ ಮಾಡಿದಾರ ತಕ್ಷಣ ಆ ನಿರ್ಣಯವನ್ನು ಹಿಂದೆ ತೆಗೆದುಕೊಳ್ಳುವ ಮುಖಾಂತರ ನ್ಯಾಯಾಲಯ ಹಿಂದೆ ಏನು ತೀರ್ಪನ್ನು ಎತ್ತಿ ಹಿಡಿದಿತ್ತು ಅದೇ ತೀರ್ಪನ್ನು ಅನ್ವಯ ಕೆಲಸ ಮಾಡಬೇಕನ್ನೋಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ.